ಸಂಬಂಧದಲ್ಲಿ ಪಾಲುದಾರರು ಭಿನ್ನಾಭಿಪ್ರಾಯ ಹೊಂದುವುದು ಸಾಮಾನ್ಯ ಮತ್ತು ಕ್ಷಣದ ಬಿಸಿಯಲ್ಲಿ ನಿಮ್ಮ ಪತಿ ದೀರ್ಘಕಾಲದವರೆಗೆ ನಿಮ್ಮನ್ನು ನೋಯಿಸುವ ವಿಷಯಗಳನ್ನು ಮಾಡಬಹುದು ಅಥವಾ ಹೇಳಬಹುದು. ಅಂತಹ ವಿಷಯಗಳು ನಿಮ್ಮನ್ನು ನಿಷ್ಪ್ರಯೋಜಕ ಮತ್ತು ಮೆಚ್ಚುಗೆ ಇಲ್ಲದವರನ್ನಾಗಿ ಮಾಡಬಹುದು. ಆದರೆ ಪರಿಸ್ಥಿತಿಯನ್ನು ನಿಭಾಯಿಸಲು ನಿಮಗೆ ಸಹಾಯ ಮಾಡಲು ಗಂಡ ಹೆಂಡತಿಯನ್ನು ನೋಯಿಸುವ ಉಲ್ಲೇಖಗಳನ್ನು ನೆನಪಿಟ್ಟುಕೊಳ್ಳುವುದು ನಿಮ್ಮನ್ನು ಶಾಂತಗೊಳಿಸಲು ಸಹಾಯ ಮಾಡುತ್ತವೆ. ಮಹಿಳೆಯರಿಗೆ ಸಂಬಂಧಕ್ಕೆ ಧಕ್ಕೆ ತರುವ ಉಲ್ಲೇಖಗಳು. ಸಂಬಂಧವನ್ನು ಪ್ರವೇಶಿಸುವ ಗುರಿ ನಿಮ್ಮ ಪ್ರೀತಿ ಪಾತ್ರರಿಂದ ಪ್ರೀತಿ ಮತ್ತು ಮೌಲ್ಯಯುತ ಭಾವನೆ ಮೂಡಿಸುವುದು. ಆದಾಗ್ಯೂ ನಿಮ್ಮ ಪತಿ ನಿಮಗೆ ಪ್ರೀತಿಯನ್ನು ತೋರಿಸದಿದ್ದರೆ ಮತ್ತು ಪ್ರತಿ ಬಾರಿಯೂ ನಿಮ್ಮ ಭಾವನೆಗಳನ್ನು ನೋಯಿಸುತ್ತಿದ್ದರೆ, ನೀವು ನಿರಾಶೆಯಿಂದ ನಿಮ್ಮನ್ನು ಸಮಾಧಾನಪಡಿಸಿಕೊಳ್ಳಲು ಈ ಉಲ್ಲೇಖಗಳು ಸೂಕ್ತವಾಗಿದೆ. ನಿಮ್ಮನ್ನು ನೋಯಿಸುವ ಜನರೊಂದಿಗೆ ನಿಲ್ಲುವುದಕ್ಕಿಂತ ಒಬ್ಬಂಟಿಯಾಗಿ ನಿಲ್ಲುವುದು ಉತ್ತಮ. ಸೇಡು ತೀರಿಸಿಕೊಳ್ಳಲು ನಿಮ್ಮ ಸಮಯವನ್ನು ವ್ಯರ್ಥ ಮಾಡಬೇಡಿ. ನಿಮ್ಮನ್ನು ನೋಯಿಸಿದವರು ಅಂತಿಮವಾಗಿ ಅವರ ಕರ್ಮವನ್ನು ಎದುರಿಸಬೇಕಾಗುತ್ತದೆ. ನೀವು ಉತ್ತಮ ಹೃದಯಗಳನ್ನು ಹೊಂದಿರುವಾಗ ನಿಮಗೆ ಹೆಚ್ಚು ನೋವುಂಟಾಗಬಹುದು. ಆದ್ದರಿಂದ ನೀವು ಯಾವಾಗಲೂ ನಿಮ್ಮ ಒಳ್ಳೆಯ ಹೃದಯವನ್ನು ರಕ್ಷಿಸಿಕೊಳ್ಳಬೇಕು. ಈ ಜಗತ್ತಲ್ಲಿ ನೀವು ಗಾಯಗೊಂಡರೆ ನೀವು ಆಯ್ಕೆ ಮಾಡಲು ಸಾಧ್ಯವಿಲ್ಲ. ಆದರೆ ನಿಮ್ಮನ್ನು ಯಾರು ನೋಯಿಸುತ್ತಾರೋ ಎಂಬುದರಲ್ಲಿ ನಿಮಗೆ ಸ್ವಲ್ಪ ಮಟ್ಟಿಗೆ ಪಾತ್ರವಿದೆ. ಸಂಬಂಧಗಳು ಗಾಜಿನಂತೆ. ಕೆಲವೊಮ್ಮೆ ಅವುಗಳನ್ನು ಮತ್ತೆ ಒಟ್ಟಿಗೆ ಸೇರಿಸುವ ಮೂಲಕ ನಿಮ್ಮನ್ನು ನೋಯಿಸಿಕೊಳ್ಳುವ ಬದಲು ಅವುಗಳನ್ನು ಮುರಿದುಬಿಡುವುದು ಉತ್ತಮ. ಪ್ರೀತಿಗೆ ಅರ್ಹರಲ್ಲದ ಜನರನ್ನು ಪ್ರೀತಿಸಲು ನೀವು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತೀರಿ. ಅವರ ಕ್ರಿಯೆಗಳಿಂದ ನೀವು ಸರಿಪಡಿಸಲಾಗದಷ್ಟು ನೋವು ಅನುಭವಿಸುವ ಸಾಧ್ಯತೆ ಹೆಚ್ಚು. ನಾನು ನಿನ್ನನ್ನು ಕಳೆದುಕೊಂಡೆ ಎಂದು ನಾನು ಭಾವಿಸಿದೆ, ಆದರೆ ನೀನು ನಿಜವಾಗಿಯೂ ಅಲ್ಲಿ ಎಂದಿಗೂ ಇರಲಿಲ್ಲ. ಬಹುಶಃ ಅದು ಕಡಿಮೆ ನೋವನ್ನುಂಟು ಮಾಡಬಹುದು, ಆದರೆ ಅದು ಆಗುವುದಿಲ್ಲ. ನೀವು ಪ್ರೀತಿಯಲ್ಲಿ ಬೇಗನೆ ಬೀಳುತ್ತಿದ್ದೀರಿ ಎಂದು ನೀವು ಭಾವಿಸಿದಾಗ ನೀವು ಪ್ರೀತಿಯಿಂದ ಹೊರಬರುತ್ತಿದ್ದೀರಿ ಎಂದು ನಿಮಗೆ ಅರಿವಾಗುತ್ತದೆ. ಪ್ರೀತಿಸುವುದು ನೋವುಂಟು ಮಾಡುತ್ತದೆ. ಅದು ನಿಮ್ಮನ್ನು ಸಿಪ್ಪೆ ಸುಲಿಯಲು ಬಿಟ್ಟು ಇನ್ನೊಬ್ಬ ವ್ಯಕ್ತಿಯ ಯಾವುದೇ ಕ್ಷಣದಲ್ಲಿ ನಿಮ್ಮಿಂದ ದೂರ ಹೋಗಬಹುದು ಎಂದು ಹೇಳಿದಂತೆ. ಕೆಲವೊಮ್ಮೆ ಯಾರನ್ನಾದರೂ ದೂರ ತಳ್ಳುವುದು ಉತ್ತಮ, ಏಕೆಂದರೆ ನೀವು ಅವರನ್ನು ಪ್ರೀತಿಸುವುದನ್ನು ನಿಲ್ಲಿಸಿದ್ದೀರಿ ಎಂದಲ್ಲ, ಆದರೆ ನೋವಿನಿಂದ ನಿಮ್ಮನ್ನು ರಕ್ಷಿಸಿಕೊಳ್ಳಬೇಕು. ನನ್ನ ಹೃದಯಕ್ಕೆ ಪೆಟ್ಟು ಬಿದ್ದಿರಬಹುದು, ಆದರೆ ಅದು ಚೇತರಿಸಿಕೊಂಡು ಜೀವನದ ಸೌಂದರ್ಯವನ್ನು ಮತ್ತೊಮ್ಮೆ ನೋಡುವ ಸಾಮರ್ಥ್ಯವನ್ನು ಪಡೆಯುತ್ತದೆ. ಇದು ಹಿಂದೆಯೂ ಆಗಿದೆ, ಮತ್ತೆ ಮತ್ತೆ ಸಂಭವಿಸುತ್ತದೆ ಎಂದು ನನಗೆ ಖಚಿತವಾಗಿದೆ. ಯಾರಾದರೂ ಹೊರಟು ಹೋದರೆ ಅದಕ್ಕೆ ಕಾರಣ ಬೇರೆಯವರು ಬರುವ ಸಮಯ. ನಾನು ಮತ್ತೆ ಪ್ರೀತಿಯನ್ನು ಕಂಡುಕೊಳ್ಳುತ್ತೇನೆ. ನನ್ನ ಹೃದಯ ಎಂದಿಗೂ ಮೊದಲಿನಂತೆ ಇರುವುದಿಲ್ಲ ಎಂದು ನನಗೆ ತಿಳಿದಿದೆ, ಆದರೆ ನಾನು ಚೆನ್ನಾಗಿರುತ್ತೇನೆ ಎಂದು ನನಗೆ ನಾನೇ ಹೇಳಿಕೊಳ್ಳುತ್ತಿದ್ದೇನೆ. ನೀವು ಅವರ ಸಂತೋಷದ ಭಾಗವಾಗಿಲ್ಲದಿದ್ದರೂ ಸಹ ಆ ವ್ಯಕ್ತಿ ಸಂತೋಷವಾಗಿರಬೇಕೆಂದು ನೀವು ಬಯಸುವುದು ಪ್ರೀತಿ ಎಂದು ನಿಮಗೆ ತಿಳಿದಿದೆ. ಯಾರನ್ನಾದರೂ ಅತಿಯಾಗಿ ಪ್ರೀತಿಸುವ ಪ್ರಕ್ರಿಯೆಯಲ್ಲಿ ನಿಮ್ಮನ್ನು ಕಳೆದುಕೊಳ್ಳುವುದು ಮತ್ತು ನೀವು ಕೂಡ ವಿಶೇಷರು ಎಂಬುದನ್ನು ಮರೆತುಬಿಡುವುದು ಅತ್ಯಂತ ನೋವಿನ ಸಂಗತಿ. ನೀವು ನಿಮ್ಮ ಸಂಗಾತಿಯೊಂದಿಗೆ ಹೋರಾಡುವಾಗ ನೀವು ನಿಮ್ಮೊಂದಿಗೆ ಹೋರಾಡುತ್ತಿದ್ದೀರಿ. ನೀವು ಅವರಲ್ಲಿ ನೋಡುವ ಪ್ರತಿಯೊಂದು ದೋಷವೂ ನಿಮ್ಮಲ್ಲಿರುವ ನಿರಾಕರಿಸಲಾಗದ ದೌರ್ಬಲ್ಯವನ್ನು ಮುಟ್ಟುತ್ತದೆ. ಪ್ರೀತಿ ಎಂದರೆ ಮುರಿಯಲು ಅತ್ಯಂತ ಕಷ್ಟಕರವಾದ ಅಭ್ಯಾಸ ಮತ್ತು ಪೂರೈಸಲು ಅತ್ಯಂತ ಕಷ್ಟಕರವಾದ ಅಭ್ಯಾಸ. ಈ ಜಗತ್ತಿನಲ್ಲಿ ನೀವು ಮಾಡಬಹುದಾದದ್ದು ಇಷ್ಟೇ. ಪ್ರವಾಹವು ನಿಮ್ಮ ವಿರುದ್ಧ ಎಷ್ಟೇ ಪ್ರಬಲವಾಗಿದ್ದರೂ, ನಿಮ್ಮ ಹೊರೆ ಎಷ್ಟೇ ಭಾರವಾಗಿದ್ದರೂ, ಅಥವಾ ನಿಮ್ಮ ಪ್ರೇಮ ಕಥೆ ಎಷ್ಟೇ ದುರಂತರವಾಗಿದ್ದರೂ ಸಹ ನೀವು ಮುಂದುವರಿಯಿರಿ.
ಪ್ರೀತಿಯ ಕೊರತೆಯಲ್ಲ, ಸ್ನೇಹದ ಕೊರತೆಯೇ ಅತೃಪ್ತ ದಾಂಪತ್ಯಕ್ಕೆ ಕಾರಣ. ನೀನು ನನಗೆ ತುಂಬಾ ನೋವುಂಟು ಮಾಡಿದ್ದರಿಂದ ನನಗೆ ನನ್ನ ಜೀವನವನ್ನು ದುಃಖದಿಂದ ಕಳೆಯಬೇಕೆಂದು ಅನ್ನಿಸುತ್ತಿದೆ. ನೀನು ನನ್ನನ್ನು ಎಂದಿಗೂ ಪ್ರೀತಿಸಲು ಸಾಧ್ಯವಿಲ್ಲ, ಆದರೆ ನಾನು ಇನ್ನೂ ನಿನ್ನನ್ನು ಪ್ರೀತಿಸುತ್ತೇನೆ. ಮುರಿದ ವಸ್ತುಗಳನ್ನು ಎಂದಿಗೂ ಸಂಪೂರ್ಣವಾಗಿ ಸರಿಪಡಿಸಲು ಸಾಧ್ಯವಿಲ್ಲ. ನಿಮ್ಮ ಮಾತುಗಳು ನಮ್ಮ ಸಂಬಂಧವನ್ನು ಸಂಪೂರ್ಣವಾಗಿ ಮುರಿದು ಬಿಟ್ಟಿವೆ. ಒಮ್ಮೆ ಮಾತನಾಡಿದ ನಂತರ ಬಿಲ್ಲಿನ ಬಾಣದಂತೆ ನಿಮ್ಮ ಮಾತುಗಳನ್ನು ಎಂದಿಗೂ ಅಚ್ಚುಕಟ್ಟಾಗಿ ಹಿಂದಿರುಗಿಸಲು ಸಾಧ್ಯವಿಲ್ಲ. ಈ ಎಲ್ಲ ವಾಕ್ಯಗಳು ಗಂಡ ಹೆಂಡತಿಯ ಮದುವೆ ಬರುವ ಸಾಮಾನ್ಯ ವಾಕ್ಯಗಳು. ಇವು ಯಾರನ್ನೂ ಕೂಡ ನಿಂದಿಸುವವು ಅಲ್ಲ, ಇವು ಜಸ್ಟ್ ಕಾಲ್ಪನಿಕ ಮಾತ್ರ. ನಮ್ಮ ಅನಿಸಿಕೆ ನಿಮ್ಮ ಬಳಿ ಹೇಳಿಕೊಂಡಿದ್ದೇನೆ. ಇದು ಸರಿಯಾಗಿದ್ದರೆ ಕಮೆಂಟ್ನಲ್ಲಿ ತಿಳಿಸಿ, ಮತ್ತು ಏನಾದರೂ ತಪ್ಪುಗಳಿದ್ದರೆ ಅದನ್ನು ತಿಳಿಸಿ, ನಾನು ಸರಿಪಡಿಸಿಕೊಳ್ಳುತ್ತೇನೆ ಮುಂದಿನ ವಿಡಿಯೋದಲ್ಲಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು.